ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಮದುವೆ ಮನೆಗಳಲ್ಲಿ ಸಿಗುವಂತ ರುಚಿಕರವಾಗಿರೋ ರವೆ ಪೊಂಗಲ್ನ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನ ತುಂಬಾನೇ ಸುಲಭವಾಗಿ ಮತ್ತೆ ಆರೋಗ್ಯಕರವಾಗಿ ಕೂಡ ನಾವು ಮಾಡ್ಕೋಬಹುದು. ರವೆ ಪೊಂಗಲ್ ಮಾಡೋದಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 1 ಕಪ್ ರವೆ, 1 ಕಪ್ ಹೆಸರು ಬೇಳೆ, 4 ಸ್ಪೂನ್ ಒಣ ಕೊಬ್ಬರಿ ತುರಿ, ಗೋಡಂಬಿ, 2 ರಿಂದ 3 ಹಸಿರು ಮೆಣಸಿನಕಾಯಿ, 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು, 1/4 ಇಂಚಷ್ಟು ಶುಂಠಿ, 2 ಟೇಬಲ್ ಸ್ಪೂನ್ ಮೆಣಸು, 1 ಟೇಬಲ್ ಸ್ಪೂನ್ ಸಾಸಿವೆ, 1.5 ಟೇಬಲ್ ಸ್ಪೂನ್ ಜೀರಿಗೆ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ರವಾ ಪೊಂಗಲ್ ಮಾಡೋ ವಿಧಾನ ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ ತಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ತೊಳೆದು ಎತ್ತಿಟ್ಕೊಂಡಿರೋಂಥ ಹೆಸರು ಬೇಳೆನ ಹಾಕಿ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಹೆಸರು ಬೇಳೆನ ಈ ರೀತಿ ಫ್ರೈ ಮಾಡೋದ್ರಿಂದ ಅದ್ರದ್ದು ಘಮ ತುಂಬಾನೇ ಚೆನ್ನಾಗಿರುತ್ತೆ. ನಂತರ 1 ಕಪ್ ಹೆಸರು ಬೇಳೆಗೆ 4 ಕಪ್ ಅಷ್ಟು ನೀರನ್ನ ಹಾಕಿ 2 ವಿಷಲ್ ಕೂಗಿಸ್ಕೊಳ್ಳಿ. 1 ಕಪ್ ಹೆಸರು ಬೇಳೆ ತಗೊಂಡ್ರೆ ಅದಕ್ಕೆ 4 ಕಪ್ ನೀರನ್ನ ಆಡ್ ಮಾಡಿ ಕೂಗಿಸ್ಕೊಂಡ್ರೆ ನಮಗೆ ಮತ್ತೆ ಪೊಂಗಲ್ ಮಾಡುವಾಗ ಎಕ್ಸ್ಟ್ರಾ ನೀರು ಹಾಕಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. 2 ವಿಷಲ್ ಆದ ನಂತರ ನೋಡಿ ನಮ್ಮ ಹೆಸರು ಬೇಳೆ ಎಲ್ಲ ಬೆಂದಿರುತ್ತೆ ನೀಟಾಗಿ. ನಂತರ ಒಂದು ಪ್ಯಾನ್ನ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ತುಪ್ಪ, 1 ಸ್ಪೂನ್ ಎಣ್ಣೆನ ಹಾಕೊಳ್ಳಿ. ಎಣ್ಣೆ ತುಪ್ಪ ಬಿಸಿಯಾದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ ಸಾಸಿವೆ, 1.5 ಟೇಬಲ್ ಸ್ಪೂನ್ ಜೀರಿಗೆನ ಆಡ್ ಮಾಡ್ಕೊಳ್ಳಿ. ಸಾಸಿವೆ ಜೀರಿಗೆ ಎಲ್ಲ ಚೆನ್ನಾಗಿ ಚಿಟಪಟ ಆದ ನಂತರ 7 ರಿಂದ 8 ಗೋಡಂಬಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ. ನಂತರ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ 1/4 ಇಂಚು ಶುಂಠಿ, 1 ಸ್ಪೂನ್ ಮೆಣಸು, 3 ರಿಂದ 4 ಹೆಚ್ಚಿಟ್ಕೊಂಡಿರೋಂಥ ಹಸಿರು ಮೆಣಸಿನಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಜೀರಿಗೆ, ಮೆಣಸು, ಶುಂಠಿ ಏನಾಗ್ತಿದೀವಲ್ಲ ಇದ್ರ ಟೇಸ್ಟ್ನ ತುಂಬ ಜಾಸ್ತಿ ಮಾಡುತ್ತೆ. ನಂತರ ಚಿಟಿಗೆಯಷ್ಟು ಅರಿಶಿನ ಪುಡಿಯನ್ನ ಸೇರಿಸ್ಕೊಳ್ಳಿ. ಗೋಡಂಬಿ, ಶುಂಠಿ, ಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ 1 ಕಪ್ ರವೆಯನ್ನ ಸೇರಿಸ್ಕೊಂಡು ಚೆನ್ನಾಗಿ 2-3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಆಲ್ರೆಡಿ ಹುರಿದಿಟ್ಟಿರೋಂಥ ರವೆನ ಯೂಸ್ ಮಾಡ್ತಾ ಇದ್ದೀನಿ. ನೀವು ರವೆನ ಹುರಿದಿಲ್ಲ ಅಂದರೆ ಮೊದಲೇ ಅದನ್ನು ಹುರಿದಿಟ್ಕೊಂಡು ಸೇರಿಸ್ಕೊಳ್ಳಿ. ಹುರಿದಿರೋ ರವೆನ ಹಾಕಿದ್ರೆ ರವೆ ಚೆನ್ನಾಗಿ ಅರಳುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವೇನು ಹೆಸರು ಬೇಳೆನ ಕುಕ್ಕರಲ್ಲಿ ಕೂಗಿಸಿಟ್ಕೊಂಡಿದ್ವಲ್ಲ ಅದನ್ನ ಇವಾಗ ಈ ರವೆ ಮಿಕ್ಸ್ಚರ್ ಅಲ್ಲಿ ಸೇರಿಸ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ತುರಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇದನ್ನ, ಅವಾಗ ಯಾವುದೇ ತರ ಗಂಟು ಆಗೋದಿಲ್ಲ. ರವೆ ಮತ್ತೆ ಹೆಸರು ಬೇಳೆ ಎರಡೂ ಕೂಡ ಬಿಸಿ ಬಿಸಿಯಾಗಿರೋದನ್ನ ಹಾಕೋದ್ರಿಂದ ಇದರಲ್ಲಿ ಯಾವುದೇ ತರ ಗಂಟುಗಳು ಬರೋದಿಲ್ಲ, ಸ್ಮೂತ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಇನ್ನೊಂದು ಮಿಕ್ಸ್ ಕೊಟ್ಕೊಳ್ಳಿ. ಇಷ್ಟೇ ನೋಡಿ, ಇವಾಗ ಬಿಸಿ ಬಿಸಿಯಾಗಿರೋ ಟೇಸ್ಟಿಯಾಗಿರೋ ರವೆ ಪೊಂಗಲ್ ರೆಡಿಯಾಗಿದೆ. ಇದು ಟೇಸ್ಟ್ ಮಾತ್ರ ಪಕ್ಕ ಮದುವೆ ಮನೆಗಳಲ್ಲಿ ಹೇಗೆ ಸಿಗುತ್ತಲ್ಲ ಅದೇ ತರ ಇರುತ್ತೆ. ಈ ರವೆ ಪೊಂಗಲ್ನ ಕಾಯಿ ಚಟ್ನಿ ಜೊತೆ ಸವಿಯೋದಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ರವೆ ಪೊಂಗಲ್ನ ನೀವೆಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದೇ ತರ ರೆಸಿಪೀಸ್ಗೆ ಕ್ಯಾಮರಾ ಕಣ್ಣು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.